ಎದುರಾದಂಥ ಮೊದಲ ಪರೀಕ್ಷೆಯನ್ನ ಗೆದ್ದು ಬೀಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಖಾಡಕ್ಕಿಳಿಸಿದಂಥ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅದು ಕೂಡ ಮತಗಳು ಎಡ್ಜ್ನಲ್ಲಿ ಏನೂ ಇರಲಿಲ್ಲ. ಪ್ರತಿ ಅಭ್ಯರ್ಥಿಗೆ 1, 2, 3, 4 ಹೀಗೆ ಎಕ್ಸ್ಟ್ರಾ ಮತಗಳು ಬಿದ್ದಿದ್ದಾವೆ. ಪರಿಷತ್ನ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಯಾರಿಗೆ ಎಷ್ಟು ಮತ ಅಂತ ನೋಡ್ತಾ ಇದ್ದೀರಿ. ಬೇಕೆ ಹರಿಪ್ರಸಾದ್ ಅವರಿಗೆ ಸಿಕ್ಕಂಥ ಮತಗಳು 30. ಗೆಲುವಿಗೆ ಬೇಕಾಗಿದ್ದು 28 ಮತಗಳು. 2 ಮತ ಹೆಚ್ಚುವರಿಯಾಗಿ ಬೇಕೆ ಹರಿಪ್ರಸಾದ್ ಅವರಿಗೆ ಬಿದ್ದಿದೆ. ಶಿವಣ್ಣ ಮಳವಳ್ಳಿ ಕಾಂಗ್ರೆಸ್ನ ಮತ್ತೋರ್ವ ಅಭ್ಯರ್ಥಿ, ಅವ್ರಿಗೂ ಕೂಡ ಲಭ್ಯ ಆಗಿದ್ದು 30 ಮತಗಳು. ಹಾಗೆಯೇ ತಿಪ್ಪಣ್ಣಪ್ಪ ಕಮಕನೂರ್ ಅವ್ರಿಗೂ ಕೂಡ ಲಭ್ಯ ಆಗಿದ್ದು 30 ಮತಗಳು. ಹಾಗೆ PV ಮೋಹನ್ ಕಾಂಗ್ರೆಸ್ನ ಮತ್ತೋರ್ವ ಅಭ್ಯರ್ಥಿ, ಅವರಿಗೆ ಲಭ್ಯ ಆದಂತಹ ಮತಗಳು 29. ವೆರಿ ಇಂಟ್ರೆಸ್ಟಿಂಗ್ಲಿ, ಕಾಂಗ್ರೆಸ್ನ ಮತ್ತೋರ್ವ ಅಭ್ಯರ್ಥಿ, 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಅವರು ಪಡೆದಂತಹ ಮತಗಳು 32. ಆಗ್ಲೇ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ನಿರೀಕ್ಷೆ ಇದ್ದಿದ್ದವರಿಗೆ 28 ಮತಗಳು ಬರಬಹುದು ಅಂತ ಹೇಳಿ. ಆದ್ರೆ ಜಾಕ್ ಪಾಟ್ ಹೊಡೆದು ಬಿಡ್ತು. ಉಳಿದಂತ 4 ಜನ ಅಭ್ಯರ್ಥಿಗಳು, ಘಟಾನುಘಟಿಗಳು ಯಾರಿದ್ರು, ಅವರೆಲ್ಲರಿಗಿಂತ ಹೆಚ್ಚುವರಿ ಮತವನ್ನ ವಿನಯ್ ಕಾರ್ತಿಕ್ ಪಡ್ಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅಂತಾನೆ ಸದ್ದು ಮಾಡಿದವರು ವಿನಯ್ ಕಾರ್ತಿಕ್. 32 ಮತಗಳನ್ನ, ಅತಿ ಹೆಚ್ಚು ಮತ 7 ಜನ ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಮತ ಬಿದ್ದಿದ್ದೇ ವಿನಯ್ ಕಾರ್ತಿಕ್ ಅವರಿಗೆ. 32 ಮತಗಳನ್ನ ಪಡ್ಕೊಂಡ್ರು. ಗೋವಿಂದರಾಜು ಜೆಡಿಎಸ್ನ ಅಭ್ಯರ್ಥಿ, ಗೆಲ್ತೀನಿ ನಾನು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಕಾಂಗ್ರೆಸ್ನ ಶಾಸಕರನ್ನ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟೆಲ್ಲದರ ಹೊರತಾಗಿ ಅವರದ್ದೇ ಪಕ್ಷದ ಜೊತೆಗೆ ಮೈತ್ರಿ ಪಕ್ಷದ ಶಾಸಕರು ಅವರಿಗೆ ಹೊಡೆತವನ್ನ ಕೊಟ್ಟಿದ್ದಾರೆ, ಒಳಪೆಟ್ಟನ್ನ ಕೊಟ್ಟಿದ್ದಾರೆ. ಬರಬೇಕಾಗಿದ್ದಂತಹ ನಂಬರ್ಸ್ ಕೂಡ ಬಂದಿಲ್ಲ. 22, 23 ನಂಬರ್ಸ್ ಆದ್ರೂ ಬರಬೇಕಾಗಿತ್ತು ಗೋವಿಂದರಾಜು ಅವರಿಗೆ. ಆದ್ರೆ ಬಹಳ ದೊಡ್ಡ ಲಾಸ್ ಆಗಿದೆ. 14 ವೋಟ್ಗಳು ಮಾತ್ರ ಬಿದ್ದಿದ್ದಾವೆ. ಅಡ್ಡ ಮತದಾನ ಆಗಿದೆ. ಯಾರಿಂದ? ಹೆಚ್ಚಾಗಿರೋದು ಜೆಡಿಎಸ್ನ ಶಾಸಕರಿಂದಾನೆ. ಸುಮಾರು 6 ಜನ ಜೆಡಿಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಬಿಜೆಪಿಯ 4 ಶಾಸಕರು ಅಡ್ಡ ಮತದಾನ ಮಾಡಿರುವಂಥ ಮಾಹಿತಿ ಇದೆ. ಹಾಗಾಗಿ ಗೋವಿಂದರಾಜು ಅವರಿಗೆ ಬಿದ್ದಿದ್ದು ಕೇವಲ 14 ಮತಗಳು ಮಾತ್ರ. ಇನ್ನುಳಿದಂತೆ 2 ಬಿಜೆಪಿಯ ಅಭ್ಯರ್ಥಿಗಳು, ಲಿಂಗರಾಜ್ ಪಾಟೀಲ್ ಹಾಗೆ ರಘು ಆರ್ ಕೌಟಿಲ್ಯ, ಅವರಿಗೆ ಬಿದ್ದಂತಹ ಮತಗಳು ಎಷ್ಟು? ಲಿಂಗರಾಜ್ ಪಾಟೀಲ್ ಅವರಿಗೆ 27 ಮತಗಳು ಸಿಕ್ಕಿರುವುದು. ರಘು ಆರ್ ಕೌಟಿಲ್ಯ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅವರಿಗೆ ಸಿಕ್ಕಿದ್ದು 29 ಮತಗಳು. ಅಂದ್ರೆ ಬಿಜೆಪಿಯ ಶಾಸಕರು ಯಾರು ಲಿಂಗರಾಜ್ ಪಾಟೀಲ್ ಅವರಿಗೆ ವೋಟ್ ಹಾಕಬೇಕು ಅನ್ನೋದು ಫಿಕ್ಸ್ ಆಗಿತ್ತು, ಅವರೇ ಹೊಡೆತವನ್ನ ಕೊಟ್ಟಿರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಿಜೆಪಿ ನಿಜಕ್ಕೂ ವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಸಮಯ ಇದು, ಪರಾಮರ್ಶೆ ಮಾಡ್ಕೊಳ್ಬೇಕಾದಂತಹ ಸಮಯ. 2 ವೋಟ್ ಮೈನಸ್ ಆಗಿದೆ ನೋಡಿ ಲಿಂಗರಾಜ್ ಪಾಟೀಲ್ ಅವರಿಗೆ. ಗೆದ್ದಿದ್ದಾರೆ ನಿಜ, ಬಟ್ 2 ವೋಟ್ ಫಿಕ್ಸ್ ಮಾಡಿದ್ದಂತಹ 2 ವೋಟ್ ಅಲ್ಲಿ ಮೈನಸ್ ಆಗಿದೆ. ಯಾರು ಹಾಕಬೇಕಾಗಿತ್ತು ಅವ್ರು ಹಾಕಿಲ್ಲ. ಆ ವೋಟ್ ಹೋಗಿ ಕಾಂಗ್ರೆಸ್ಗೆ ಬಿದ್ದಿದೆ. ಇದು ಕೂಡ ಕಳವಳಕ್ಕೆ ಕಾರಣ ಆಗಬೇಕು ಬಿಜೆಪಿ ಅವರಿಗೆ. ಹೆಂಗ್ ಹೋಯ್ತು, ಯಾಕೆ ಅಡ್ಡ ಮತದಾನ ಆಯ್ತು? ಇಷ್ಟೆಲ್ಲ ಸಭೆ ಮಾಡಿ ಒಂದು ಪಕ್ಷ ವಿಪ್ ಜಾರಿ ಮಾಡಿ ಒಗ್ಗಟ್ಟಿನಲ್ಲಿರ್ಬೇಕಾದಂತಹ ಪಕ್ಷದಲ್ಲಿ ಅಡ್ಡ ಮತದಾನ ಯಾಕಾಯ್ತು ಅನ್ನೋದನ್ನ ಬಿಜೆಪಿ ಅವರು ಪರಾಮರ್ಶೆ ಮಾಡಬೇಕು. 29 ಮತ ರಘು ಕೌಟಿಲ್ಯ ಅವರಿಗೆ, 27 ಮತಗಳು ಬಿದ್ದಿದ್ದು ಲಿಂಗರಾಜ್ ಪಾಟೀಲ್ ಅವರಿಗೆ. ಅಲ್ಲಿಗೆ ಸುಮಾರು 10 ಮತಗಳ ಅಡ್ಡ ಮತದಾನ ಆಗಿದೆ. 6 ಜೆಡಿಎಸ್ ಶಾಸಕರಿಂದ ಆಗಿದೆ. ಹಾಗೆಯೇ ಇನ್ನುಳಿದಂಥ 4 ಬಿಜೆಪಿ ಶಾಸಕರಿಂದ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಫಲಿತಾಂಶ ಹೊರಗಡೆ ಬರ್ತಾ ಇದ್ದ ಹಾಗೆ ವಿಧಾನಸಭೆಯ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಮಾಡಲೇಬೇಕಲ್ವಾ? ಈಗ ರಿಸಲ್ಟ್ ಹೀಗೆ ಬಂದಿದೆ. ಅದು ತಮ್ಮದೇ ಅಭ್ಯರ್ಥಿಗೆ ಹೊಡೆತ ಕೊಡುವ ರೀತಿಯಲ್ಲಿ ಒಂದು ರಿಸಲ್ಟ್ ಬರುತ್ತೆ ಅಂತಂದ್ರೆ ಬಿಜೆಪಿಗೆ ಇದು ಪರಾಮರ್ಶೆಯ ಕಾಲ. ಯಾಕೆ ಹಿಂಗಾಯ್ತು ಅಂತ ಹೇಳಿ ಪರಿಶೀಲನೆ ಮಾಡುವಂತಹ ಸಮಯ, ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಮಯ. ಬಿಜೆಪಿಯ ಶಾಸಕರಿಂದಾನು ಅಡ್ಡ ಮತದಾನ ಆಗಿದೆ ಅನ್ನುವಂತಹ ವಿಚಾರ ಬಿಜೆಪಿ ನಾಯಕರ ಕಳವಳಕ್ಕೆ ಕಾರಣ ಆಗಿದೆ. ಹಾಗಾಗಿ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಧಾನಸಭೆಯ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭಾಗಿಯಾಗಿದ್ದಾರೆ. ಶಿರಹಟ್ಟಿ ಶಾಸಕರಾದಂತಹ ಚಂದ್ರು ಲಮಾಣಿ ಭಾಗಿಯಾಗಿದ್ದಾರೆ. ಜೊತೆಗೆ ವಿಪಕ್ಷದ ಮುಖ್ಯ ಸಚೇತಕ ದೊಡ್ಡಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೊಡ್ಡನಗೌಡ ಪಾಟೀಲ್ ಅಡ್ಡ ಮತದಾನದ ಬಗ್ಗೆ ಆರ್ ಅಶೋಕ್ ಅವರಿಗೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸಭೆಗೆ ಎನ್ ರವಿಕುಮಾರ್ ಅವರು ಆಗಮಿಸುವವರೆಗೂ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅನ್ನುವಂಥ ಚರ್ಚೆಯನ್ನ ಮಾಡಲಾಗ್ತಿದೆಯಂತೆ. ಅಂದ್ರೆ ಅಡ್ಡ ಮತದಾನ ಆಗಿದೆ ಅನ್ನೋದೇ ಆಘಾತಕಾರಿ.
ರಾಜಕೀಯವಾದಂತಹ ಪರಿಣಾಮ, ರಾಜಕೀಯವಾದಂತಹ ಹಿನ್ನಡೆ, ರಾಜಕೀಯವಾದಂತಹ ಮುಜುಗರ ಬಿಜೆಪಿ ಪಕ್ಷಕ್ಕೆ. ಶಿಸ್ತಿನ ಪಕ್ಷ ಅಂತ ಹೇಳಿ ಹೆಸರು ಮಾಡಿದಂತಹ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಸ್ಪಷ್ಟವಾಯ್ತಲ್ಲ. ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ಗೆ ಹೋಗಿ ಓಟ್ ಹಾಕ್ತಾರೆ ಅಂತಂದ್ರೆ ಪರಾಮರ್ಶೆ ಮಾಡ್ಕೊಳ್ಳೇಬೇಕಲ್ಲ. ಎಡವಟ್ಟು ಎಲ್ಲ ಆಯ್ತು, ಯಾಕಾಯ್ತು, ಯಾರು ಅಡ್ಡ ಮತದಾನ ಮಾಡಿದ್ರು ಪರಿಶೀಲನೆ ಮಾಡಲೇಬೇಕು. ಹಾಗಾಗಿ ಹೈ ವೋಲ್ಟೇಜ್ ಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಕಚೇರಿಯಲ್ಲಿ. ಎನ್ ರವಿಕುಮಾರ್ ಅವರು ಆಗಮಿಸುವವರೆಗೂ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಹೇಳಿ ಚರ್ಚೆಯಾಗ್ತಾ ಇದೆಯಂತೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಸದ್ಯ ಆರ್ ಅಶೋಕ್ ಅವರು ಟೆನ್ಷನ್ ನಲ್ಲಿದ್ದಾರೆ ಎನ್ನುವಂತ ಮಾಹಿತಿ. ಟೆನ್ಷನ್ ನಲ್ಲಿ ಇರಲೇಬೇಕಲ್ವಾ, ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡಬೇಕು. ಈಗ ನಿಗದಿತ 29 ಓಟು ಒಬ್ಬ ಅಭ್ಯರ್ಥಿಗೆ ಬೀಳಿಲ್ಲ ಅಂತಂದ್ರೆ 27 ಬೀಳುತ್ತೆ ಅಂತಂದ್ರೆ ದೊಡ್ಡ ಹೊಡೆತ. ಅದು ಹೆಚ್ಚು ಕಮ್ಮಿ ಆಗಿದ್ರೆ ಸೋತು ಬಿಡ್ತಾ ಇದ್ರು ಬಿಜೆಪಿಯ ಅಭ್ಯರ್ಥಿ. ಯಾರು ಮಾಡಿದ್ರು ಹಂಗೆ? ಅಡ್ಡ ಮತದಾನ ಯಾಕೆ ಮಾಡಿದ್ರು? ಯಾರ ನಾಯಕತ್ವದ ವಿರುದ್ಧ ಅಸಮಾಧಾನ ಇದು? ಯಾರ ನೇತೃತ್ವ ಸರಿಯಾಗಿಲ್ಲ? ಇವೆಲ್ಲ ಚರ್ಚೆಗಳು ಬಂದೇ ಬರುತ್ತೆ. ಹೈಕಮಾಂಡ್ಗೆ ವರದಿಯನ್ನ ಒಪ್ಪಿಸಲೇಬೇಕು ಬಿಜೆಪಿ ನಾಯಕರು. ಹಾಗಾಗಿನೇ ವಿಪಕ್ಷ ನಾಯಕ ಆರ್ ಅಶೋಕ್ ಟೆನ್ಷನ್ ನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಡ್ಡ ಮತದಾನದ ಸಂಖ್ಯೆ ಬಿಜೆಪಿಯಿಂದ ಹೆಚ್ಚಳವಾಗಿದೆಯಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. 10 ವೋಟ್ ಅಡ್ಡ ಮತದಾನ ಆಗಿದೆ ಅನ್ನೋದು ಸ್ಪಷ್ಟ. ಒಟ್ಟು ವೋಟ್ಗಳನ್ನ ನೀವು ಲೆಕ್ಕ ಹಾಕಿದ್ರೆ 10 ಹೆಚ್ಚುವರಿಯಾಗಿ ವೋಟ್ಗಳು ಕಾಂಗ್ರೆಸ್ಗೆ ಬಿದ್ದಿರೋದು ಬಹಳ ಕ್ಲಿಯರ್ ಆಗ್ತಾ ಇದೆ. 10 ವೋಟ್ ಬಿದ್ದಿದೆ ಅಂತಂದ್ರೆ ಯಾರ್ಯಾರು ಎಷ್ಟು ಹಾಕಿದ್ರು ಅನ್ನೋದು ಗೊತ್ತಾಗ್ಬೇಕಲ್ವಾ. ನಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ 4 ಬಿಜೆಪಿಯಿಂದ ಆಗಿದೆ ಅಡ್ಡ ಮತದಾನ, 6 ಜೆಡಿಎಸ್ ನಿಂದ ಆಗಿದೆ. ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ಅಂಥ ರಾಷ್ಟ್ರೀಯ ಪಕ್ಷದಿಂದ ಅಡ್ಡ ಮತದಾನ ಆಗುತ್ತೆ, ಅದು ಬದ್ಧ ವೈರಿ ಕಾಂಗ್ರೆಸ್ಗೆ ವೋಟ್ ಹೋಗಿ ಬೀಳತ್ತೆ ಅಂತಂದ್ರೆ, ಸಾಂಪ್ರದಾಯಿಕ ಎದುರಾಳಿ ಕಾಂಗ್ರೆಸ್ಗೆ ಹೋಗಿ ವೋಟ್ ಬೀಳತ್ತೆ ಅಂತಂದ್ರೆ ಸಹಜವಾಗಿ ಕಳವಳಕ್ಕೆ ಕಾರಣ ಆಗುತ್ತೆ ಇದು. ಅಥವಾ ಒಂದು ಮುಜುಗರವನ್ನ ಈಗ ಫೇಸ್ ಮಾಡ್ಲೇಬೇಕಲ್ವಾ, ಮಾಧ್ಯಮಗಳಿಗೆ ಒಂದು ಉತ್ತರ ಕೊಡ್ಲೇಬೇಕಲ್ವಾ, ಯಾಕೆ ಹಿಂಗಾಯ್ತು ಅಂತ ಹೇಳಿ. ಯಾಕಂದ್ರೆ ಬೆಳಗ್ಗೆ ಎಲ್ಲ ಮಾತನಾಡಿ ಹೋಗಿದ್ದಾರೆ, ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ಚಿಂತೆ ಇಲ್ಲ, ಹೆಚ್ಚುವರಿ ಮತಗಳನ್ನ ನಾವು ಜೆಡಿಎಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅವರ ಅಭ್ಯರ್ಥಿಗೆ ಎಷ್ಟು ವೋಟ್ ಬೀಳಬೇಕಾಗಿತ್ತೋ ಅಷ್ಟು ವೋಟ್ ಬಿದ್ದಿಲ್ಲ ಅನ್ನೋದು ಲಿಂಗರಾಜ್ ಪಾಟೀಲ್ ಅವರ ವೋಟನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. 29 ಬರಬೇಕಾಗಿತ್ತು, ಬಿದ್ದಿರೋದು 27 ಮಾತ್ರ. ಹಾಗಾಗಿ ಬಿಜೆಪಿ ಈಗ ಚಿಂತೆ ಮಾಡ್ಕೊಳ್ಬೇಕಾದಂತಹ ಸಮಯ. ಅವಶ್ಯಕವಾಗಿ ಅವ್ರು ಚಿಂತೆ ಮಾಡಲೇಬೇಕು, ಪರಾಮರ್ಶೆ ಮಾಡಲೇಬೇಕು. ಹಾಗಾಗಿ ಆರ್ ಅಶೋಕ್ ಅವರು ಬಹಳ ಟೆನ್ಷನ್ ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿಧಾನಸೌಧದ ಕೊಠಡಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಆರ್ ಅಶೋಕ್ ಅವರಿಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮತ ಎಣಿಕೆ ಮುಗಿದಿದೆ, ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದಾಗ ಫಲಿತಾಂಶ ಗೊತ್ತಾಗುತ್ತೆ. ಸರ್, ಈಗ ಕ್ರಾಸ್ ವೋಟ್ ಕೂಡ ಆಗಿದೆ, ಅಂದ್ರೆ ಜೆಡಿಎಸ್ ಇಂದನೂ ಆಗಿದೆ, ಬಿಜೆಪಿಯಿಂದನೂ ಆಗಿದೆ. ಅದಿನ್ನೂ ಅದೆಲ್ಲ ಲೆಕ್ಕ ಅವರೇ ಕೊಡಬೇಕು. ಬಟ್ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಕೂಡ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ದಳದವರು ಕ್ರಾಸ್ ವೋಟ್ ಮಾಡಿದ್ದಾರೆ. ನಮ್ಮ 5 ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ ನಮಗೆ. ಸರ್, ಎಷ್ಟು ವೋಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ ನಮಗೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದ್ರ ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ ಎರಡೂ ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.